ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಕಳೆದ ವಾರ ನಾವು ಕೇಳಿದ ಸಂದೇಶ ಏನು? ಯಾವ್ದ್ರ ಬಗ್ಗೆ ಕೇಳಿದ್ದೆ? ಮೂರು ಅಂಗಳಗಳು ಮತ್ತೊಂದು ಮೂರು ಅಂಗಳಗಳು ಯಾವ್ಯಾವುದು? ಮೊದಲನೇದು ಅನ್ಯ ಜನರ ಅಂಗಳ, ಎರಡನೇದು ಸ್ವಸ್ಥತೆ ಅಂಗಳ, ಮೂರನೇದು ಮಕ್ಕಳ ಅಂಗಳ. ತುಂಬಾ ಪ್ರಾಮುಖ್ಯವಾದವು ಈ ಮೂರು ಕೂಡ. ಅಂತ ಅನ್ಯ ಜನರು ಬರುವಂತ ಒಂದು ಸ್ಥಳವಾಗಿರಬೇಕು ನಮ್ಮ ಸಭೆ, ನಮ್ಮ ಕುಟುಂಬ. ಸ್ವಸ್ಥತೆ ಮಾಡುವಂತ ಸ್ಥಳವಾಗಿರಬೇಕು ಮತ್ತು ಮಕ್ಕಳನ್ನ ಬೆಳೆಸುವಂತಹ ಅಂಗಳವಾಗಿರಬೇಕು ಅಂತ ಹೇಳಿ ನೋಡುದು. ಯೇಸು ಕ್ರಿಸ್ತನು ಹೇಗೆ ಚಿಕ್ಕ ಮಕ್ಕಳನ್ನ ಹತ್ರಕ್ಕೆ ಕರ್ಕೊಂಡು ಆಶೀರ್ವಾದ ಮಾಡಿದ ಅನ್ಸ್ತದೆ. ದೇವರ ನಾಮ ಸ್ತೋತ್ರವಾಗಲಿ. ಇವತ್ತು ಮತ್ತಾಯನ ಸುವಾರ್ತೆಯಲ್ಲಿ 24ನೇ ಅಧ್ಯಾಯ 3ರಿಂದ 14ನೇ ವಚನದ ತನಕ ಓದ್ಕೊಂಡ್ವಿ. 14ನೇ ವಚನದಲ್ಲಿ ಹೀಗೆ ಬರೆಯಲ್ಪಟ್ಟಿದೆ: ಇದಲ್ಲದೆ ಪರಲೋಕ ರಾಜ್ಯದ ಈ ಸುವಾರ್ತೆಯು ಸರ್ವಲೋಕದಲ್ಲಿ ಎಲ್ಲಾ ಜನಾಂಗಗಳಿಗೆ ಸಾಕ್ಷಿಯಾಗಿ ಸಾರಲಾಗುವುದು, ಆಗ ಅಂತ್ಯ ಬರುವುದೆಂದರೆ. ದಯಮಾಡಿ ಗಮನಿಸಿ, ಎಲ್ಲರೂ ಕೂಡ ಈ ಸಂದೇಶಕ್ಕೆ ತುಂಬಾ ಪ್ರಾಮುಖ್ಯತೆ ಇದೆ. ಯಾಕಂತ ಹೇಳಿದ್ರೆ ಪ್ರಪಂಚದಾದ್ಯಂತ ಜನರು ಅಂತ್ಯ ಯಾವಾಗ ಬರುತ್ತೆ, ಈ ಭೂಲೋಕಕ್ಕೆ ಅಂತ್ಯ ಯಾವಾಗ ಬರುತ್ತೆ ಅಂತ ಮಾತಾಡ್ತಾ ಇದ್ದಾರೆ. ಇಗೋ ಇಲ್ಲಿ ಬರ್ತೈತೆ, ಅಲ್ಲಿ ಬರ್ತೈತೆ, ಇನ್ನೇನು ಪ್ರಪಂಚ ನಾಶ ಆಗಿರುತ್ತೆ ಅಂತ ಹೇಳ್ಬಿಟ್ಟು ಜನರು ಮಾತಾಡ್ಕೊಳ್ತಿದ್ದಾರೆ. ಯಾಕಂದ್ರೆ ಯುದ್ಧಗಳು ನಡೀತಾ ಇದೆ, ದೇಶಗಳ ಮೇಲೆ ದೇಶಗಳು ಯುದ್ಧ ನಡೀತಾ ಇದೆ. ಅಣು ಬಾಂಬ್ಗಳಂತ ಇದೆ, ನ್ಯೂಕ್ಲಿಯರ್ ಬಾಂಬ್ಗಳಿದೆ. ಒಂದು ನ್ಯೂಕ್ಲಿಯರ್ ಬಾಂಬ್ ಒಂದು ದೇಶದ ಮೇಲೆ ಹಾಕಿದ್ರೆ ಆ ದೇಶನೇ ನಾಶವಾಗುವಷ್ಟು ಬಲಿಷ್ಠವಾದಂತಹ ಆ ನ್ಯೂಕ್ಲಿಯರ್ ಬಾಂಬ್ಗಳಿದೆ ಅನೇಕ ದೇಶಗಳ ಹತ್ರ. ಒಂದಕ್ಕಿಂತ ಹೆಚ್ಚು ನ್ಯೂಕ್ಲಿಯರ್ ಬಾಂಬ್ ಇದೆ. ಮೊದಲ 2 ಮಹಾಯುದ್ಧಗಳು ನಡೆದಿದೆ, ಪ್ರಪಂಚ ಯುದ್ಧಗಳು ಅಂತ. ಆ 2 ಪ್ರಪಂಚ ಯುದ್ಧದಲ್ಲಿ ಬಾಂಬ್ಗಳು, ಈ ತರ ನ್ಯೂಕ್ಲಿಯರ್ ಬಾಂಬ್ಗಳು ಇರಲಿಲ್ಲ. ಒಂದ್ ವೇಳೆ ಆಗ 2ನೇ ಮಹಾಯುದ್ಧ ನಡೆದಾಗ ಇವೆಲ್ಲ ಇದ್ದಿದ್ರೆ ಪ್ರಪಂಚ ಏನಾಗ್ಬಿಡ್ತಿತ್ತೋ ಗೊತ್ತಿಲ್ಲ. ಈಗ 3ನೇ ಮಹಾಯುದ್ಧ ನಡೆಯುತ್ತೆ. 3ನೇ ಮಹಾಯುದ್ಧ ಅಂದ್ರೆ ಎಲ್ಲ ದೇಶಗಳು 2 ಭಾಗ ಆಗ್ಬಿಟ್ಟು ಒಂದರ ಮೇಲೆ ಒಂದು ಯುದ್ಧ ಮಾಡುತ್ತೆ ಅಂತ ಹೇಳಿ. ನಿನ್ನೆ ಕೂಡ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅಂತ ಹೇಳಿ ಹೇಳ್ತಾ ಇದ್ರು, ಇರಾನ್ ಅವ್ರನ್ನ ಎಚ್ಚರಿಸ್ತಾ ಇದ್ರು, ಇರಾನ್ ಮೇಲೆ ಬಾಂಬ್ಗಳನ್ನ ಸುರಿತೀವಿ, ಯಾರು ಮನೆ ಬಿಟ್ಟು ಹೊರಗಡೆ ಬರಬೇಡಿ, ಒಳಗಡೆನೇ ಇರಿ ಅಂತ ಹೇಳ್ಬಿಟ್ಟು. ಈಗ ಇರಾನ್ ವೆನಿಜುವೆಲಾ ಅಂತ ಹೇಳ್ಬಿಟ್ಟು ಒಂದು ಜಾಗ ಇದೆ, ಆ ದೇಶವನ್ನು ಕೂಡ ಸ್ವಾಧೀನ ಮಾಡ್ಕೋಬಿಟ್ಟು ಯಾರು ಅಮೆರಿಕದವರು ರಾತ್ರೋರಾತ್ರಿ ಹೋಗಿ ಆ ದೇಶದ ಅಧ್ಯಕ್ಷನನ್ನ ಕಿಡ್ನಾಪ್ ಮಾಡ್ಕೊಂಡು ಬಂದ್ಬಿಟ್ಟವ್ರೆ. ಅರ್ಥ ಹೇಳ್ತಿದ್ರು, ಒಂದು ದೇಶದ ಪ್ರಧಾನಿನ ಕಿಡ್ನಾಪ್ ಮಾಡ್ಕೊಂಡು ಬಂದಿರೋದು ಸಾಮಾನ್ಯ ಜನರಲ್ಲ. ಅವನ ಮನೆಯಲ್ಲಿ ಆರಾಮಾಗಿ ಮಲಗಿದ್ದ ಅವನು ಫುಲ್ ಸೆಕ್ಯೂರಿಟಿ ಜೊತೆಗೆ ಅಮೆರಿಕದ ಸೈನ್ಯ ಹೋಗಿ ಕಿಡ್ನಾಪ್ ಮಾಡ್ಕೊಂಡು ಬಂದು ಈಗ ಅಮೆರಿಕದಲ್ಲಿ ಜೈಲಲ್ಲಿ ಇರಿಸಿದ್ದಾರೆ. ಈಗ ಆ ಒಂದು ವೆನಿಜುವೆಲಾ ಅನ್ನುವಂತ ದೇಶವೆಲ್ಲ ಅಮೆರಿಕದ ಕೈ ಕೆಳಗೆ ಬಂತು. ಹಾಗೆ ಮತ್ತೆ ಇರಾನ್ ಮೇಲೆ ಯುದ್ಧ ಸಾರಿದ್ದಾರೆ. ಒಂದು ದೇಶ ಆದ್ಮೇಲೆ ಇನ್ನೊಂದು ದೇಶ ಯುದ್ಧಗಳು ಮಾಡ್ತಾನೆ ಇದ್ದಾರೆ. ಆದ್ರೆ ಇದೆಲ್ಲ ಯುಗದ ಸಮಾಪ್ತಿ ಅಲ್ಲ. ಪ್ರಪಂಚದಲ್ಲಿ ಯಾರು ಏನೇ ಹೇಳ್ಬೋದು, ಯಾವಾಗ ಯುಗದ ಸಮಾಪ್ತಿ ಆಗುತ್ತೆ, ಯಾವಾಗ ಲೋಕ ಸಮಾಪ್ತಿ ಆಗುತ್ತೆ ಅಂತ. ಅದಕ್ಕೆ ಇವತ್ತಿನ ಅಂಶ ಏನು ನಮ್ದು? ಲೋಕದ ಅಂತ್ಯ ಯಾವಾಗ ಅಂತ ಹೇಳಿ. ಬೈಬಲ್ ಪ್ರಕಾರ, ಯೇಸು ಕ್ರಿಸ್ತನ್ ಹೇಳಿರುವಂತಹ ಮಾತುಗಳ ಪ್ರಕಾರ ಲೋಕದಲ್ಲಿ ಅಂತ್ಯ ಯಾವಾಗ ಬರುತ್ತೆ ಅನ್ನೋದನ್ನ ಈ ವಾಕ್ಯದ ಆಧಾರದಲ್ಲಿ ನಾವು ತಿಳ್ಕೊಳ್ಳುವಂತಹ ಪ್ರಯತ್ನವನ್ನ ಮಾಡೋಣ. ಲೋಕದ ಅಂತ್ಯ ಯಾವಾಗ ಎಂಬುದಾಗಿ ಮತ್ತಾಯ 24:3-14 ಪರಿಚಯದಲ್ಲಿ ಕೆಲವು ಪ್ರಾಮುಖ್ಯವಾದಂತಹ ವಿಷಯಗಳು. ಯುದ್ಧಕ್ಕೆ ಅಥವಾ ಲೋಕದ ಅಂತ್ಯಕ್ಕೆ ಯಾವುದು ಸೂಚನೆಗಳಲ್ಲ, ಯಾವುದು ಅಂತ್ಯ ಅಲ್ಲ ಅನ್ನೋದನ್ನ ಮೊದಲು ಈ ಪರಿಚಯದಲ್ಲಿ ಒಂದು 12 ವಿಷಯಗಳು. ಈಗ ನಾವು 3ನೇ ವಚನದಿಂದ ಮತ್ತಾಯ
ವಿಷಯ. ಮೊದಲನೇದಾಗಿ ನಾನೇ ಕ್ರಿಸ್ತನು ಅಂತ ಯಾರಾದ್ರೂ ಬಂದ್ರೆ ನಂಬಬೇಡಿ ಅಂತ ಹೇಳ್ತಿದ್ದಾರೆ. ಏನಂತ ಎಲ್ಲರೂ ಅರ್ಥ ಮಾಡ್ಕೊಳ್ಳಿ. ನಾನೇ ಕ್ರಿಸ್ತನು, ನಾನೇ ಯೇಸು ಅಂತ ಯಾರಾದ್ರೂ ಬಂದು ನಿಮ್ಗೆ ಹೇಳಿದ್ರೆ ನಂಬಬೇಡಿ ಅಂತ. ಯಾಕಂದ್ರೆ ಯೇಸು ಸ್ವಾಮಿ ಮತ್ತೆ ಬರ್ತೀನಿ ಅಂತ ಹೇಳಿದಾರಲ್ವಾ, ಅದಕ್ಕೆ ಯಾರಾದ್ರೂ ಬಂದು ನಾನೇ ಯೇಸು ಅಂತ ಹೇಳ್ಬಿಟ್ರೆ ತುಂಬಾ ಜನ ನಂಬಿಡ್ತಾರೆ. ಇದು ಹೇಗೆ ಸಾಧ್ಯ ಅಂತ ಹೇಳಿದ್ರೆ, ಆಲ್ರೆಡಿ ಅನೇಕ ದೇಶಗಳಲ್ಲಿ ನಾನೇ ಯೇಸು ಅಂತ ಹೇಳಿ ಜನ ಎದ್ದಿದ್ದಾರೆ, ನಾಯಕರು ಇದ್ದಿದ್ದಾರೆ. ಅರ್ಥ ಆಗಿದೆ? ಇಲ್ಲಿ ಚೆನ್ನೈಯಲ್ಲಿ ನಡೆದಂತ ಕಾರ್ಯ, ಒಬ್ಬ ಪಾಸ್ಟರ್ ತುಂಬಾ ಬಲವಾಗಿ ಸೇವೆ ಮಾಡ್ತಾ ಇದ್ರು. ಸಾವಿರಾರು ಜನ ಅವ್ರ ಚರ್ಚ್ಗೆ ಹೋಗ್ತಾ ಇದ್ರು. ಅವ್ರು ಹೋಗೋ ಕಡೆಯಲ್ಲೆಲ್ಲ ಸಾವಿರಾರು ಜನ, ಲಕ್ಷಾಂತರ ಜನ ಸೇರೋರು ಪ್ರಾರ್ಥನೆಗಳಿಗೆ, ಮೀಟಿಂಗ್ಗಳಿಗೆ. ಏನ್ ಅದ್ಭುತಗಳು, ಸ್ವಸ್ಥತೆಗಳು, ಏನ್ ಪವರ್ಫುಲ್ ಆಗಿ ಉಪಯೋಗ ಆಗ್ತಿದ್ರು. ಅವ್ರು ಹೇಳಿದಂತೆ 2012 ಯೇಸು ಬರ್ತಿದ್ದಾರೆ. ಯಾವಾಗ 2012 ಬರೋ ವರ್ಷ ಯೇಸು ಬರ್ತಿದ್ದಾರೆ. ಅದಕ್ಕೆ ನೀವೆಲ್ಲ ಇಲ್ಲಿ ಬರ್ಬೇಕು, ಮೆರೀನಾ ಬೀಚ್ಗೆ ಬರ್ಬೇಕು. ಮರೀನಾ ಬೀಚ್ ಅಂದ್ರೆ ಚೆನ್ನೈ ಹತ್ರ ಇರುವಂತ ಸಮುದ್ರದ ದಡ. ಎಷ್ಟು ಜನ ಸೇರ್ಬೋದಲ್ಲ. ಯಾರ್ಯಾರು ಯೇಸುವಿನ ನಂಬಿದ್ದೀರ, ಯಾರ್ಯಾರು ಯೇಸುವಿನ ಜೊತೆ ಹೋಗ್ಲಿಕ್ಕೆ ಸಿದ್ಧರಾಗಿದ್ದೀರ, ನೀವೆಲ್ಲರೂ ಕೂಡ ಮರೀನಾ ಬೀಚ್ ಹತ್ರ. ನೀವ್ಯಾರು ಬರಲ್ಲ, ನೀವು ಬೇಡ ಅಂತ ಯಾರು ಹೇಳಿದ್ರೆ, ಯಾಕಂದ್ರೆ ನಿಮ್ ಕೆಲಸ ಹೇಳಿರ್ತೀರ, ನಿಮ್ ಕೆಲಸಗಳ ಬಿಟ್ಟು ನೀವು ಬರಲ್ಲ. ಅದು ಯೇಸು ಹೋದ್ರೂ ಬರಲ್ಲ. ಆದ್ರೆ ಅಲ್ಲಿ ಜನ ಪಾಪ ಯೇಸು ನಂಬೋದಕ್ಕಿಂತ ಹೆಚ್ಚೇನಿತ್ತು, ಯೇಸು ಜೊತೆ ಹೋಗ್ಬೇಕು ಅಂತ ನಾವು ನಂಬಿರೋದು. ಹಾಗಾಗಿ ಲಕ್ಷಾಂತರ ಜನ ಸೇರಿದ್ದಾರೆ. ಯೇಸು ಜೊತೆ ಹೋಗೋದಕ್ಕೆ ಲಕ್ಷಾಂತರ ಜನ ಸೇರಿದ್ದಾರೆ. ಕಾದು ಯೇಸು ಬರ್ತಾರೆ ಸುಸ್ತಾಗಿಟ್ಟು ಕೊನೆಗೆ ಯಾವ ಪಾಸ್ಟರ್ ಎಲ್ಲರನ್ನ ಸೇರಿಸಿದ್ರು ಆ ಪಾಸ್ಟರ್ ಅಂದ್ಕೊಂಡು ನಾನೇ ಯೇಸು ಅಂತ, ನಾನೇ ಯೇಸು ಅಂತ. ಸೊ ತಮಾಷೆ ಇದ್ರು, ನಡೆದಿರುವಂಥದ್ದು ಹೇಳ್ತಿರೋದು. ನಮ್ಮ ದೇಶದಲ್ಲಿ ನಡೆಯೋದು. ಒಂದೊಂದು ದೇಶದಲ್ಲೂ ಈ ತರ ನಾನೇ ಯೇಸು ಅಂತ ಹೇಳಿ ಎದ್ದಿದ್ದಾರೆ. ಇಂಟರ್ನೆಟ್ ಅಲ್ಲಿ ನೋಡಿದ್ರೆ ಒಂದು ಪಟ್ಟಿನೇ ಬರುತ್ತೆ, ಯಾವ್ಯಾವ ದೇಶದಲ್ಲಿ ಯಾರ್ಯಾರು ಯೇಸು ಅಂತ ಜೀವನ ಮಾಡ್ತಾರೆ. ಈಗಲೂ ಕೂಡ ಯೇಸು ಅಂತ ಹೆಸರು ಇಟ್ಕೊಂಡವರು ಇದ್ದಾರೆ. ಯೇಸು ಸ್ವಾಮಿ ತುಂಬಾ ಸ್ಪಷ್ಟವಾಗಿ ಹೇಳಿದ್ದಾರೆ, ನಾನೇ ಕ್ರಿಸ್ತನು. ಯಾಕಂದ್ರೆ ಈ ಇಸ್ರಾಯೇಲರು ಇನ್ನು ಯೇಸು ಬರ್ತಾರೆ, ಕ್ರಿಸ್ತನು ಬರ್ತಾರೆ ಅಂತ ಎದುರು ನೋಡ್ತಿದಾರಲ್ವ. ಅದಕ್ಕೆ ಯಾರಾದ್ರೂ ನಂಬಿಟ್ಟು ನಾನೇ ಕ್ರಿಸ್ತನು ಅಂದ್ಬಿಟ್ರೆ ನಂಬಿಡ್ತಾರ ಅವರು. ಅದಕ್ಕೆ ನಂಬಬೇಡಿ. ಕ್ರಿಸ್ತನೇನೋ ಒಂದು ದೇಶದಲ್ಲಿ ಒಂದು ಜನಾಂಗದಲ್ಲಿ ಬಂದ್ಬಿಟ್ಟು ನಾನು ಕ್ರಿಸ್ತನ ಅಂತ ಹೇಳೋದಲ್ಲ. ಎರಡನೇ ಸಲ ಅಂತ ಬರುವಾಗ ಆಕಾಶದಿಂದ ಹಿಡಿದು ಬರೋದು. ಅಲ್ಲೂಯ, ಇಡೀ ಪ್ರಪಂಚ ಯೇಸುವನ್ನ ನೋಡುತ್ತೆ. ಯಾವುದೋ ಒಂದು ಮೂಲೆಯಲ್ಲಿ ಒಬ್ಬ ವ್ಯಕ್ತಿ ಎದ್ಬಿಟ್ಟು ನಾನೇ ಯೇಸು ಅಂದ್ರೆ ನಂಬಬೇಡಿ ಅಂತ ಹೇಳ್ತಿರೋದು. ಅರ್ಥ ಆಗ್ತಿದ್ಯಾ? ಯೇಸು ನೀನಿರೋ ಕಡೆ ಬರ್ತಾರೆ, ನಿನ್ನ ಕರ್ಕೊಂಡೋಗಕ್ಕೆ. ನೀನಿರೋ ಕಡೆಯಿಂದಲೇ ಎದ್ದು ಹೇಳ್ತಾರೆ. ಯೇಸು ಅಲ್ಲಿ ಬರ್ತಾನೆ, ಇಲ್ಲಿ ಬರ್ತಾನೆ, ಅಲ್ಲಿದ್ದಾರೆ ಅಂದ್ರೆ ಯಾರು ನಂಬಬೇಡಿ, ಹೋಗ್ಬೇಡಿ. ನಮ್ಮ ಸಭೆ ವಿಶ್ವಾಸ ನನಗೆ ನಂಬಿಕೆ ಇದೆ, ಯಾರು ಹೋಗಲ್ಲ ಅಂತ. ನಾನೇ ಕ್ರಿಸ್ತನು ಅಂತ ಹೇಳಿದ್ರೆ ನಂಬಬೇಡಿ. ಎರಡನೇದಾಗಿ ಆಗಲೇ ಹೇಳಿದ್ರೆ ಯುದ್ಧಗಳಾಗ್ತಾ ಇದೆ. ದೇಶಗಳಲ್ಲಿ ಅನೇಕ ಯುದ್ಧಗಳು ನಡೀತಾ ಇದೆ. ಯುದ್ಧಗಳು ನಡೆದ ತಕ್ಷಣ ಈಗ ಪ್ರಪಂಚ ನಾಶ ಆಗ್ಬಿಡುತ್ತೆ, ಇದೊಂದು ಯುಗ ಸಮಾಪ್ತಿ ಆಗ್ಬಿಡುತ್ತೆ ಅಂತ ಯಾರು ಅನ್ಕೋಬೇಡಿ. ಯುದ್ಧಗಳು ಯುಗದ ಸಮಾಪ್ತಿಗೆ ಸೂಚನೆ ಅಲ್ಲ ಎಂಬುದಾಗಿ. ಮೂರನೇದಾಗಿ ಜನಕ್ಕೆ ವಿರೋಧವಾಗಿ ಜನರು ಎದ್ದೇಳ್ತಾರೆ. ಜನಕ್ಕೆ ವಿರುದ್ಧವಾಗಿ ಜನರು, ಗುಂಪುಗಳಿಗೆ ವಿರುದ್ಧವಾಗಿ ಇನ್ನೊಂದು ಗುಂಪು ಎದ್ದೇಳುತ್ತೆ. ಒಬ್ರಿಗೊಬ್ರು ಜನರೇ ಗುಂಪುಗಳು ಮಾಡಿಕೊಂಡು ಹೊಡೆದಾಡ್ಕೊಳ್ತಿರ್ತಾರೆ. ಅದು ಯುಗದ ಸಮಾಪ್ತಿ ಅಲ್ಲ. ನಾಲ್ಕನೇದಾಗಿ
ರಾಜ್ಯಕ್ಕೆ ವಿರೋಧವಾಗಿ ರಾಜ್ಯ, ಒಂದು ರಾಜ್ಯಕ್ಕೆ ವಿರುದ್ಧವಾಗಿ ಇನ್ನೊಂದು ರಾಜ್ಯ ಎದ್ದೇಳುತ್ತೆ, ಅದು ಕೂಡ ಯುಗದ ಸಮಾಪ್ತಿ ಅಲ್ಲ ಎಂಬುದಾಗಿ ಹೇಳ್ತಾ ಇದ್ದಾರೆ. ಐದನೇದಾಗಿ ಬರಗಾಲ ಬರುತ್ತೆ, ಅಲ್ಲಲ್ಲಿ ಬರಗಾಲ ಬರುತ್ತೆ ಅಂತ ಯೇಸುಸ್ವಾಮಿ ಹೇಳಿದ್ದಾರೆ. ಅಲ್ಲಲ್ಲಿ ಊಟ ಇರಲ್ಲ, ಅಲ್ಲಲ್ಲಿ ತಿಂಡಿ ಇರಲ್ಲ, ಅಲ್ಲಲ್ಲಿ ಮಳೆ ಇರಲ್ಲ. ಬರಗಾಲಗಳು ಯುಗದ ಸಮಾಪ್ತಿಗೆ ಸೂಚನೆ ಅಲ್ಲ ಎಂಬುದಾಗಿ. ಆಮೇಲಾಗಿ ಭೂಕಂಪಗಳು, ಏನೋ ಏನೋ ಭೂಕಂಪಗಳು ಯುಗದ ಸಮಾಪ್ತಿ ಅಲ್ಲ. ಪ್ರಪಂಚದಲ್ಲಿ ಅನೇಕ ಕಡೆ ಭೂಕಂಪಗಳಾಗ್ತಿದೆ ಅಲ್ವಾ? ಕೇಳ್ತೀರಾ ಇಲ್ವಾ? ಭೂಕಂಪ ಅಂದ್ರೆ ಏನು? ಭೂಮಿ ಸೀಳೋದು, ಭೂಮಿ ಅದರೋದು. ಅನೇಕ ದೇಶಗಳಲ್ಲಿ ಭೂಮಿ ಸೀಳಿ ಎಷ್ಟೋ ಮನೆಗಳು ಬಿದ್ದೋಗ್ತಾ ಇವೆ, ಎಷ್ಟೋ ಕಡೆ. ಭೂಕಂಪಗಳು ಇನ್ನೂ ಜಾಸ್ತಿ ಆಗುತ್ತೆ, ಬರದಿನಗಳಲ್ಲಿ ಬರಗಾಲ ಇನ್ನೂ ಜಾಸ್ತಿ ಆಗುತ್ತೆ, ಯುದ್ಧಗಳು ಇನ್ನೂ ಜಾಸ್ತಿ ಆಗುತ್ತೆ. ಆದ್ರೆ ಯಾವುದು ಅಂತ್ಯ ಅಲ್ಲ ಎಂಬುದಾಗಿ ಯೇಸುಸ್ವಾಮಿ ಹೇಳ್ತಿರೋದು. ಏಳನೇದಾಗಿ ಏನ್ ಮಾಡ್ತಾರೆ? ನಿಮ್ಮನ್ನ ಕೊಲ್ತಾರೆ. ಯೇಸುನ ನಂಬಿದವರನ್ನ, ಅನೇಕರನ್ನ, ಅನ್ಯ ಜನರನ್ನು ಕೊಲ್ತಾರೆ, ಹೊಡಿತಾರೆ. ಆದ್ರೆ ಅದು ಅಂತ್ಯ ಅಲ್ಲ ಎಂಬುದಾಗಿ ಯೇಸುಸ್ವಾಮಿ ಹೇಳ್ತಾರೆ. ಅನೇಕ ದೇಶಗಳಲ್ಲಿ, ಈಗ ನಮ್ಮ ದೇಶದಲ್ಲೇ ಅನೇಕ ರಾಜ್ಯಗಳಲ್ಲಿ ಯೇಸುನ ನಂಬಿದವರನ್ನ ಹೊಡಿತಾ ಇದ್ದಾರೆ, ಜೈಲಿಗೆ ಹಾಕ್ತಾ ಇದ್ದಾರೆ, ಅನೇಕರನ್ನ ಸಾಯಿಸ್ತಿದ್ದಾರೆ. ಬೇರೆ ಬೇರೆ ದೇಶದಲ್ಲಿ ಸೇವೆಗಾಗಿ ಹೋದವರು, ನಮ್ಮ ದೇಶದಲ್ಲಿ ಆಸ್ಟ್ರೇಲಿಯಾದಿಂದ ಒಂದು ಕುಟುಂಬ ಬಂದಿತ್ತು, ಕುಷ್ಠರೋಗಿಗಳ ಮಧ್ಯೆ ಸೇವೆ ಮಾಡಲು ಬಂದಿದ್ದವರು. ಯಾರ ಮಧ್ಯದಲ್ಲಿ? ಕುಷ್ಠರೋಗಿಗಳ ಮಧ್ಯದಲ್ಲಿ ಸೇವೆ ಮಾಡಲು ಬಂದು ಅನೇಕ ಕುಷ್ಠರೋಗಿಗಳನ್ನ ಕಂಡನೆ ಆಗ್ತಿರ್ಲಿಲ್ಲ. ಯಾರ ಮನೆಯಾದ್ರೂ ಒಬ್ಬ ಕುಷ್ಠರೋಗಿ ಹುಟ್ಟಿದ್ದಾನೆ ಅಥವಾ ಇದ್ದಾನೆ ಅಂದ್ರೆ ಅವನನ್ನು ತಗೊಂಡೋಗಿ ಎಲ್ಲಾರು ಅಡವಿಯಲ್ಲಿ ಬಿಟ್ಬಿಟ್ಟು ಬರ್ತಾ ಇದ್ರು, ಮನೆಯಿಂದ ಓಡಿಸ್ಬಿಡ್ತಾ ಇದ್ರು. ಅಂತ ಪರಿಸ್ಥಿತಿಯಲ್ಲಿ ಆಸ್ಟ್ರೇಲಿಯಾದಿಂದ ಬಂದಂತಹ ದೇವರ ಸೇವಕರ ಕುಟುಂಬ ಆ ಒಂದು ಒರಿಸ್ಸಾ ರಾಜ್ಯದಲ್ಲಿ, ನಮ್ಮ ದೇಶದ ಒರಿಸ್ಸಾ ಅನ್ನುವ ರಾಜ್ಯದಲ್ಲಿ ಇದ್ದುಕೊಂಡು ನೂರಾರು ಕುಷ್ಠರೋಗಿಗಳಿಗೆ ವೈದ್ಯವನ್ನು ಕೊಟ್ಟು, ಅವ್ರಿಗೋಸ್ಕರ ಒಂದು ಮನೆಯನ್ನ ಕಟ್ಟಿ, ಅವ್ರನ್ನೆಲ್ಲರನ್ನ ಇರಿಸ್ಕೊಂಡು, ಆರೈಕೆ ಮಾಡಿಕೊಂಡು, ಊಟ ಕೊಟ್ಕೊಂಡು, ಅವ್ರಿಗೋಸ್ಕರ ಪ್ರಾರ್ಥನೆ ಮಾಡಿಕೊಂಡು ಅವ್ರ ಮಧ್ಯದಲ್ಲಿ ಸೇವೆ ಮಾಡಿದ್ರು. ಆದ್ರೆ ಅನ್ಯ ಜನರು ಅದನ್ನ ಸಹಿಸದೆ ಇವನು ಪಾಸ್ಟರ್ ಮತ್ತೆ ಪಾಸ್ಟರ್ ಇಬ್ಬರು ಮಕ್ಕಳು ರಾತ್ರಿಯಲ್ಲಿ ಒಂದು ಕಡೆ ಒಂದು ಊರಿಗೆ ಹೋಗಿ ಬರ್ತಿರ್ಬೇಕಾದ್ರೆ ಕಾರಲ್ಲಿ ನಿಲ್ಲಿಸ್ಬಿಟ್ಟು ಅದನ್ನ ಮಧ್ಯರಾತ್ರಿಯಲ್ಲಿ ಅದ್ರ ಮೇಲೆ ಸೀಮೆಣ್ಣೆ ಸುಟ್ಟು ಆ ಕಾರ್ ಮೇಲೆ ಬೆಂಕಿ ಹಚ್ಬಿಟ್ಟು, ಅವ್ರ ಒಳಗಡೆ ಬೆಂಕಿ ಹಚ್ಬಿಟ್ಟು, ಆ ಸೇವಕರು ಅವರಿಬ್ಬರು ಮಕ್ಕಳು ಅಲ್ಲೇ ಸಜೀವವಾಗಿ ಸುಟ್ಟು ಹೋದರು. ಈ ತರ ಅನೇಕರನ್ನ ಸಾಯಿಸಿದ್ದಾರೆ. ಅದೊಂದು ಉದಾಹರಣೆ ನಾನು ಹೇಳಿದ್ದು. ಆದ್ರೆ ಎಷ್ಟೋ ಜನ ಯೇಸುವನ್ನ ನಂಬಿದವರನ್ನ ಕೊಂದಿದ್ದಾರೆ, ಕೊಲ್ತಿದ್ದಾರೆ, ಇನ್ನು ಮೇಲೂ ಕೂಡ ಕೊಲ್ತಾರೆ. ಆದ್ರೆ ಅದು ಅಂತ್ಯ ಅಲ್ಲ, ಇದೆಲ್ಲ ಒಂದು ಯುಗದ ಸಮಾಪ್ತಿ ಅಲ್ಲ ಅಂತ ಯೇಸುಸ್ವಾಮಿ ಹೇಳ್ತಿರುವಂಥದ್ದು. ಮತ್ತು ಎಂಟನೇದಾಗಿ ನಿಮ್ಮನ್ನು ಹಗೆ ಮಾಡ್ತಾರೆ ಅಂತ. ಹಗೆ ಮಾಡೋದಂದ್ರೆ ಏನು? ದ್ವೇಷ ಮಾಡೋದು. ಯೇಸುವನ್ನ ನಮ್ಮವರೇ ದೂರ ಮಾಡ್ತಾರೆ. ನಾವ್ ಯೇಸು ನಂಬಿದೀವಿ ಅಂದ್ರೆ ನಮ್ಮವರೇ, ನಮ್ಮ ಮನೆಯವರೇ, ನಮ್ಮ ಸಂಬಂಧಿಕರೇ ಹಾಗೆ ಮಾಡ್ತಾರೆ. ಬೇರೆ ಯಾರು ಏನೇ ತಪ್ಪು ಮಾಡಲಿ, ಬೇರೆ ಯಾರು ಏನೇ ಕೆಟ್ಟ ಜೀವನವನ್ನು ಜೀವಿಸ್ಲಿ, ಅವ್ರ ಜೊತೆ ಚೆನ್ನಾಗೇ ಇರ್ತಾರೆ. ಆದ್ರೆ ಯೇಸುನ ನಂಬಿದ್ರೆ ಆಗಲ್ಲ ಅವ್ರಿಗೆ, ಅಲ್ವಾ? ಯೇಸು ನಂಬಿ ನಾವ್ ಏನ್ ಕೆಟ್ಟದ್ದು ಮಾಡ್ತಿದ್ದೀವಿ? ಯೇಸು ನಂಬಿ ನಾವ್ ಯಾರು ಅನ್ಯಾಯ ಮಾಡ್ತಿದ್ದೀವಿ? ಯೇಸು ನಂಬಿ ನಾವ್ ಯಾರು ದ್ವೇಷ ಮಾಡ್ತಿದ್ದೀವಿ? ನಾವು ಯೇಸು ನಂಬಿದ ಸಭೆಗೆ ಹೋದ್ರೆ ಅವ್ರಿಗೇನ್ ಸಮಸ್ಯೆ? ಅರ್ಥ ಆಗ್ತಿದ್ಯಾ? ಅವ್ರಿಗೇನ್ ಸಮಸ್ಯೆ ಇಲ್ಲ. ಸಮಸ್ಯೆ ಇರೋದು ಸೈತಾನಿಗೆ. ಯಾರಿಗೆ ಸಮಸ್ಯೆ ಇರೋದು? ಸೈತಾನ. ಅದಕ್ಕೆ ನೀನ್ ಸಭೆಗೆ ಹೋಗ್ತಾ ಇದ್ರೆ ನಿಮ್ ಮನೆಯವ್ರ ಜೊತೆನೆ ಸೈತಾನ ಮಾತಾಡ್ತಾರೆ, ನಿಮ್ ಸಂಬಂಧಿಕರ ಜೊತೆನೆ ಸೈತಾನ ಮಾತಾಡ್ತಾರೆ.
ಅವರೇ ನಿನ್ನ ತಡೆ ಮಾಡೋತಾರ, ಅವರೇ ನಿನ್ನ ಹಾಗೆ ಮಾಡೋತಾರ, ಅವರೇ ನಿನ್ನನ್ನು ದೂರ ಮಾಡೋತಾರ ಮಾಡಿ ನಿನ್ನನ್ನ ದೇವರಿಂದ ದೂರ ಮಾಡಕ್ಕೆ ಎಲ್ಲ ಪ್ರಯತ್ನಗಳನ್ನ ಮಾಡ್ತಾರೆ. ಅದಕ್ಕೆ ಜನರು ನಮ್ಮನ್ನ ನೋಡಿದ್ರೆ ಆಗಲ್ಲ, ಜನರು ನಮ್ಮನ್ನ ಹಾಗೆ ಮಾಡ್ತಾರೆ. ನೀನು ಸೋತು ಹೋಗ್ಬಾರ್ದು, ನೀನು ಹೋಗ್ತಿರೋ ದಾರಿ ಸರಿಯಾದ ದಾರಿ. ಆಮೇಲೆ ದೇವರ ನಾಮ ಸ್ತೋತ್ರವಾಗಿ ನಮ್ಮನ್ನ ಹಾಗೆ ಮಾಡ್ತಿರ್ತಾರೆ, ಆದ್ರೆ ಅದು ಅಂತ್ಯ ಅಲ್ಲ. 9ನೇದಾಗಿ ಅನೇಕರು ಹಿಂಜರಿಯುತ್ತಾರೆ ಅಂತ. ಅನೇಕರು ಹಿಂಜಾರ್ತಾರೆ ಅಂದ್ರೆ ಏನಂತ? ಹಿಂಜಾರೋದು ಅಂದ್ರೆ ಏನು? ಹಿಂದೆ ಉಳಿಯೋದು, ಹಿಂದಕ್ಕೆ ಹೋಗ್ಬಿಡೋದು. ಯೇಸುವನ್ನ ನಂಬಿದ ಮೇಲೆ, ರಕ್ಷಣೆ ಹೊಂದಿದೀವಿ ಅನ್ಕೊಂಡ್ಮೇಲೆ, ದೀಕ್ಷಾಸ್ನಾನ ತಗೊಂಡಿದೀವಿ ಅನ್ಕೊಂಡು ಕೂಡ ಅನೇಕರು ವಾಪಸ್ ಹೋಗ್ಬಿಡ್ತಾರೆ. ಅನೇಕರು ಯೇಸುವನ್ನ ಬಿಟ್ಟು, ಸಭೆಯನ್ನು ಬಿಟ್ಟು ವಾಪಸ್ ಹೋಗ್ಬಿಡ್ತಾರೆ. ಅಂದ್ರೆ ಇದು ಇವಾಗ ಸಮಾಪ್ತಿ ಅಲ್ಲ, ಆದ್ರೆ ಇವೆಲ್ಲ ನಡೆಯುತ್ತೆ, ಈಗಲೂ ನಡೀತಾ ಇದೆ. ಎಷ್ಟೋ ಜನ ಯೇಸುನ ನಂಬಿದವರು, ಸಭೆಗೆ ಬರ್ತಿದ್ದವರು, ದೀಕ್ಷಾಸ್ನಾನ ತಗೊಂಡವರು, ಯೇಸುಗಾಗಿ ಜೀವಿಸ್ತೀನಿ ಅಂತ ತೀರ್ಮಾನ ಮಾಡ್ಕೊಂಡವರು, ಎಷ್ಟೋ ಜನ ಯೇಸುವಿನಿಂದ ದೂರ ಆಗ್ತಾ ಇದ್ದಾರೆ. ಮತ್ತೆ 10ನೇದಾಗಿ ಜನರು ನಮ್ಮನ್ನ ದ್ವೇಷಿಸ್ತಾರೆ, ನಮ್ಮನ್ನ ಕಂಡ್ರೆ ಆಗಲ್ಲ, ಅವ್ರಿಗೆ ಹೊಟ್ಟೆ ಕಿಚ್ಚಿಕೊಡ್ತಾರೆ, ದ್ವೇಷ ಸಾಧಿಸ್ತಾರೆ ಎಂಬುದಾಗಿ ವಾಕ್ಯವನ್ನು ನೋಡ್ತಾರೆ. ಮತ್ತೆ 11ನೇದಾಗಿ ಸುಳ್ಳು ಪ್ರವಾದಿಗಳು ಎದ್ದೇಳ್ತಾರೆ ಎಂಬುದಾಗಿ ಯೇಸುಸ್ವಾಮಿ ಹೇಳ್ತಾರೆ. ಯಾರು? ಸುಳ್ಳು ಪ್ರವಾದಿಗಳು, ಸುಳ್ಳು ಬೋಧಕರು, ಅನೇಕ ಜನ ಸುಳ್ಳು ಬೋಧಕರು, ಅನೇಕ ಜನ ಸುಳ್ಳು ಪ್ರವಾದಿಗಳು ಎದ್ದೇಳ್ತಾರೆ ಅಂತ ಯೇಸುಸ್ವಾಮಿ ಈಗಾಗಲೇ ಹೇಳಿದ್ದಾರೆ 2000 ವರ್ಷಗಳಿಂದ. ಈಗ ಅದೆಷ್ಟೋ ಜನ, ಲಕ್ಷಾಂತರ ಜನ ಸುಳ್ಳು ಬೋಧಕರು ಇದ್ದಾರೆ ಪ್ರಪಂಚದಲ್ಲಿ, ಲಕ್ಷಾಂತರ ಜನ ಸುಳ್ಳು ಪ್ರವಾದಿಗಳು ಇದ್ದಾರೆ ಈಗಾಗಲೇ. ಆದ್ರೆ ಇದು ಎಲ್ಲರ ಸಮಾಪ್ತಿ ಅಲ್ಲ. ಮತ್ತೆ ಕೊನೆಯದಾಗಿ ನಾವು ನೋಡೋದಾದ್ರೆ ಅಧರ್ಮ ಹೆಚ್ಚಾಗುತ್ತೆ ಅಂತ ಹೇಳಿ. ಏನು ಹೆಚ್ಚಾಗುತ್ತೆ? ಅಧರ್ಮ ಅನ್ನೋದು ಹೆಚ್ಚಾಗುತ್ತೆ, ಮೋಸ ಅನ್ನೋದು ಹೆಚ್ಚಾಗುತ್ತೆ. ಆದ್ರೆ ಇದ್ಯಾವುದು ಕೂಡ ಯುಗದ ಸಮಾಪ್ತಿಗೆ ಸೂಚನೆ ಅಲ್ಲ. ಇವೆಲ್ಲ ನಡೀತಾ ಇದೆ ಅಂತ ತಕ್ಷಣ ಯೇಸು ಬಂದ್ಬಿಡ್ತಾರೆ ಅಂತ ಅಲ್ಲ ಅರ್ಥ. ನಾನೇ ಕ್ರಿಸ್ತನವರು ಇದ್ದಾರೆ, ಯುದ್ಧ ನಡೀತಾ ಇದೆ, ಜನ ವಿರೋಧವಾಗಿದ್ದಾವೆ, ರಾಜ್ಯ ವಿರೋಧವಾಗಿ ರಾಜ್ಯ ಬರಗಾಲ ಬರ್ತಾ ಇದೆ, ಭೂಕಂಪಗಳಿದೆ, ದೇವರು ನಂಬಿರೋರ ಕೊಲ್ತಾ ಇದ್ದಾರೆ, ಹಾಗೆ ಮಾಡ್ತಿದ್ದಾರೆ, ಅನೇಕರು ನಂಬಿರೋರು ಹಿಂಜಾರ್ತಾ ಇದ್ದಾರೆ, ದ್ವೇಷಿಸಿದ್ದಾರೆ, ಸುಳ್ಳು ಬೋಧಕರು, ಸುಳ್ಳು ಪ್ರವಾದಿಗಳು ಎದ್ದೇಳ್ತಿದ್ದಾರೆ, ಮತ್ತು ಅನೇಕರು ಏನ್ ಮಾಡ್ತಿದ್ದಾರೆ? ಅಧರ್ಮದಲ್ಲಿದ್ದಾರೆ. ಇದೆಲ್ಲವೂ ಕೂಡ ಅಂತ್ಯಕಾಲ ಅಲ್ಲ, ಯುಗದ ಸಮಾಪ್ತಿ ಅಲ್ಲ. ಹಾಗಾದ್ರೆ ಯುಗದ ಸಮಾಪ್ತಿ ಯಾವಾಗ ಬರುತ್ತೆ ಅನ್ನೋದು ನಾವು ಇದು ನೋಡ್ತಾ ಇದ್ದೀವಿ. ಲೋಕದ ಸಮಾಪ್ತಿ ಯಾವಾಗ ಹಾಗಾದ್ರೆ ಅಂತ ನೋಡುವಾಗ ಮುಖ್ಯ ಸಂದೇಶದಲ್ಲಿ ಒಂದು 3 ಮುಖ್ಯವಾದ ವಿಷಯಗಳನ್ನು ನಾವು ನೋಡುವಾಗ, ಪರಲೋಕ ರಾಜ್ಯದ ಸುವಾರ್ತೆ ಅಂದ್ರೆ ಏನು ಅಂತ ತಿಳ್ಕೋಬೇಕು. ಪರಲೋಕ ರಾಜ್ಯದ ಸುವಾರ್ತೆ ಅಂದ್ರೆ ಏನು? ಮತ್ತಾಯ 24:14 ಇರುವಂತದ್ದು ಏನಂತ ಹೇಳಿದೆ? ಇದಲ್ಲದೆ ಪರಲೋಕ ರಾಜ್ಯದ ಈ ಸುವಾರ್ತೆಯು ಸರ್ವಲೋಕದಲ್ಲಿ ಸಾರಲ್ಪಡಬೇಕು ಅಂತ. ಪರಲೋಕ ರಾಜ್ಯದ ಈ ಸುವಾರ್ತೆ ಅಂದ್ರೆ ಏನು? ಸುವಾರ್ತೆ ಅಂದ್ರೆ ಏನು? ಏನನ್ನ ನಾವು ಅಂತೀವಿ ಅಂದ್ರೆ ಸುವಾರ್ತೆ. ಆ ಸುವಾರ್ತೆ ಅಂದ್ರೆ ಏನು ಅಂತ ನಾವು ನೋಡುವಾಗ 5 ವಿಷಯಗಳನ್ನ ನಾವು ನೋಡ್ತೇವೆ ಇದರಲ್ಲಿ. ಒಂದನೇದಾಗಿ ಯೇಸುವಿನ ಜನನ. ಸುವಾರ್ತೆ ಅಂದ್ರೆ ಏನು? ಯೇಸುವಿನ ಜನನವನ್ನ ನಾವು ಸುವಾರ್ತೆ ಅಂತೀವಿ. ಅದು ಶ್ರೀ ಸಂತಾನವಾಗಿ ಯೇಸು ಹುಡ್ತಾರೆ ಅಂತ ಹೇಳಲ್ಪಟ್ಟಿರುವಂಥದ್ದು. ಎರಡನೇದಾಗಿ ಯೇಸುವಿನ ಮರಣ.
ಇದು ರಕ್ತದ ಒಡಂಬಡಿಕೆ ಅಂತ ನಾವು ನೋಡ್ತೇವೆ. ಯೇಸು ನಮಗೋಸ್ಕರ ಬರೋದು, ಸಾಯೋದು, ಅದು ತುಂಬಾ ಮುಖ್ಯ ಅಂತ ಯೇಸು ಹೇಳಿದ್ದಾರೆ. ಮೂರನೇದಾಗಿ ಯೇಸುವಿನ ಪುನರುತ್ಥಾನ ಎಂಬುದಾಗಿ ನಾವು ನೋಡ್ತೇವೆ. ಯೇಸುವಿನ ಪುನರುತ್ಥಾನ ಎಂಬುದಾಗಿ ನಾವು ನೋಡ್ತೇವೆ. ಆ ಪುನರುತ್ಥಾನದಿಂದಲೇ ನಮಗೆ ದೇವರು ನಿತ್ಯ ಜೀವವನ್ನ ಕೊಟ್ಟಿರೋದು. ನಿತ್ಯ ಜೀವ. ನಾಲ್ಕನೇದಾಗಿ ನಾವು ನೋಡುವಾಗ ಯೇಸುವಿನ ಎರಡನೇ ಬರೋಣ. ಯೇಸುವಿನ ಎರಡನೇ ಬರೋಣವನ್ನು ನಾವು ನೋಡುವಾಗ ಇದು ನಿರೀಕ್ಷೆ ಎಂಬುದಾಗಿ ನಾವು ನೋಡ್ತೇವೆ. ಜೀವವುಳ್ಳ ನಿರೀಕ್ಷೆಯೊಂದಿಗೆ ನಾವು ಜೀವಿಸ್ತಾ ಇದ್ದೀವಿ. ಯಾಕಂದ್ರೆ ಯೇಸು ಮತ್ತೆ ಬರ್ತಾರೆ ಅನ್ನೋ ನಿರೀಕ್ಷೆಯಲ್ಲಿ ನಾವು ಜೀವಿಸ್ತಾ ಇದ್ದೀವಿ ಅಂತ. ಇದು ಸುವಾರ್ತೆ. ಮತ್ತೆ ಐದನೇದಾಗಿ ಯೇಸುವಿನ ನ್ಯಾಯ ತೀರ್ಪು. ಯೇಸುವಿನ ಸಿಂಹಾಸನ. ಆತನು ಈ ಭೂಲೋಕದಲ್ಲಿ ಮತ್ತೆ ಬರ್ತಾರೆ, ಇಡೀ ಪ್ರಪಂಚಕ್ಕೆ ನ್ಯಾಯ ತೀರ್ಪು ಮಾಡ್ತಾರೆ. ಹಲ್ಲೆಲೂಯಾ. ಯಾರು ನ್ಯಾಯ ತೀರ್ಪು ಮಾಡೋದು? ನೀನು ನಂಬಿರುವಂತ ಯೇಸು. ನೀನು ನಂಬಿರುವಂತ ಯೇಸುನೇ ಮತ್ತೆ ಬರೋದು. ಆ ಯೇಸುನ ನಂಬಿರುವನ್ನ ಎತ್ಕೊಂಡು ಹೋಗೋದು. ಕೊನೆಗೆ ಆತನ ಸಿಂಹಾಸನಗಳನ್ನಾಗಿ ಕೂತಿರ್ತಾರೆ. ಯೇಸುನ ನಂಬಿರುವನ್ನ ನಂಬಿರೋರೆಲ್ಲರನ್ನ ಆತನ ಮುಂದೆ ಕರೆದು ನಂಬಿರೋರಿಗೆ ಪರಲೋಕ, ನಂಬಿರೋರಿಗೆ ನರಕ ಕೊಡುವಂತಹ ಒಂದು ಆ ನ್ಯಾಯ ತೀರ್ಪಿನ ಪ್ರಭು ಯಾರಾದ್ರೂ ಇದ್ದಾರೆ ಅಂದ್ರೆ ಅದು ಯೇಸು ಮಾತ್ರ. ಆಮೇಲೆ ದೇವರ ನಾಮಕ್ಕೆ ಸ್ತೋತ್ರ. ಇದು ಸುವಾರ್ತೆ. ಪರಲೋಕದ ಈ ಸುವಾರ್ತೆಯನ್ನ ಸರ್ವಲೋಕ ಸಾರಬೇಕು ಅಂದ್ರೆ ಈ ಸುವಾರ್ತೆ ಅಂದ್ರೆ ಏನು ಅನ್ನೋದನ್ನ ನಾನು ಹೇಳ್ತಾ ಇರೋದು. ಯೇಸುವಿನ ಜನನ, ಯೇಸುವಿನ ಮರಣ, ಯೇಸುವಿನ ಪುನರುತ್ಥಾನ, ಯೇಸುವಿನ ಎರಡನೇ ಬರುವಿಕೆ, ಮತ್ತೆ ಯೇಸು ನ್ಯಾಯ ತೀರ್ಪು ಮಾಡುವಂತ ಈ ಸುವಾರ್ತೆನ ನಾವು ತಿಳ್ಕೋಬೇಕು. ಈ ಯೇಸುವನ್ನ ಆತನ ಒಂದು ಜನನದಿಂದ ಹಿಡಿದು ಆತನ ಮತ್ತೆ ಬಂದು ತೀರ್ಪು ಕೊಡೋ ತನಕ ಈತನೇ ಸರ್ವಾಧಿಕಾರಿ, ಈತನೇ ದೇವರು ಅನ್ನೋದನ್ನ ನಾವು ಅರ್ಥ ಮಾಡ್ಕೋಬೇಕು. ಈ ಯೇಸುವನ್ನ ನಂಬಿದ್ರೇನೆ ನಮಗೆ ರಕ್ಷಣೆ, ಈ ಯೇಸುವನ್ನ ನಂಬಿದ್ರೇನೆ ನಮಗೆ ನಿತ್ಯ ಜೀವ, ಈ ಯೇಸುವನ್ನ ನಂಬಿದ್ರೇನೆ ನಮಗೆ ಪರಲೋಕ. ಆಮೇಲೆ ಇದು ಸುವಾರ್ತೆ. ಈ ಸುವಾರ್ತೆ ಯೇಸುವಲ್ಲಿ ಮಾತ್ರ ರಕ್ಷಣೆ ಇದೆ ಅನ್ನೋ ಸುವಾರ್ತೆಯನ್ನೇ ನಾವು ಹಿಡ್ಕೊಳ್ಬೇಕು. ಎರಡನೇದಾಗಿ ನಾವು ನೋಡುವಾಗ ಮುಖ್ಯ ಸಂದೇಶದಲ್ಲಿ ಸುವಾರ್ತೆ ಸರ್ವಲೋಕಕ್ಕೂ ಸಾರಲಾಗುವುದು ಎಂಬುದಾಗಿ. ಸುವಾರ್ತೆ ಸರ್ವಲೋಕಕ್ಕೂ ಸಾರಲಾಗುವುದು ಅಂತ ಹೇಳಿ ಅಪೊಸ್ತಲ ಕೃತ್ಯಗಳಲ್ಲಿ 1ನೇ ಅಧ್ಯಾಯ 8ನೇ ವಚನದಲ್ಲಿ ನಾವು ನೋಡುವಾಗ ಇಲ್ಲಿ ಯೇಸು ಸ್ವಾಮಿ ಹೇಳಿರುವಂತಹ ಮಾತೇನು? ಎಲ್ಲಿ ಹೋಗ್ಬೇಕು ಫಸ್ಟ್ ನಾವು ಸ್ವಾರ್ಥ ಇಟ್ಕೊಂಡು? ಯೆರೂಸಲೇಮ್, ಎರಡನೇದಾಗಿ ಯೂದಾಯ, ಮೂರನೇದಾಗಿ ಸಮಾರ್ಯ, ನಾಲ್ಕನೇದಾಗಿ ಲೋಕದ ಕಟ್ಟಕಡೆಯವರೆಗೆ. ಸೊ ಇಲ್ಲಿ ನಾವು ಸುವಾರ್ತೆಯನ್ನು ಸಾರಬೇಕು ಅಂತ. ಅದನ್ನೇ ನಾವು 237 ದೇಶಗಳು ಮತ್ತು 5,000 ಕುಲಗಳು ಅಂತ ಹೇಳ್ತೀವಿ. ಅಂದ್ರೆ ಪ್ರಪಂಚದಾದ್ಯಂತ ನಾವೇನ್ ಮಾಡಬೇಕು? ಈ ಸುವಾರ್ತೆಯನ್ನು ತೆಗೆದುಕೊಂಡು ಹೋಗ್ಬೇಕು. ಮೊದಲನೇದಾಗಿ ಸುವಾರ್ತೆ ಅಂದ್ರೆ ಏನು ಅಂತ ಅರ್ಥ ಮಾಡ್ಕೋಬೇಕು ನಾವು. ಏನಂತ ಸುವಾರ್ತೆ ಅಂದ್ರೆ ಏನು ಅಂತ ಅರ್ಥ ಮಾಡ್ಕೋಬೇಕು. ಎರಡನೇದಾಗಿ ಆ ಸುವಾರ್ತೆನ ನಾವು ಎಲ್ಲಿ ತನಕ ತೆಗೆದುಕೊಂಡು ಹೋಗ್ಬೇಕು? ಯೇಸು ಹೇಳಿದ್ರು, ಮೊದಲು ದೇವರ ಆತ್ಮನು ನಿಮ್ಮ ಮೇಲೆ ಬರಲು ನೀವು ಬಲವಾನ ಹೊಂದಿ, ಆಮೇಲೆ ನೀವು ಯೆರೂಸಲೇಮ್ಗೆ ಹೋಗ್ಬೇಕು, ಅದಾದ್ಮೇಲೆ ನೀವು ಯೂದಾಯಕ್ಕೆ ಹೋಗ್ಬೇಕು, ಸಮಾರ್ಯಕ್ಕೆ ಹೋಗ್ಬೇಕು, ಆಮೇಲೆ ಭೂಲೋಕದ ಕಟ್ಟ ಕಡೆವರೆಗೂ ನೀವು ಹೋಗಿ ನನಗೆ ನೀವು ಸಾಕ್ಷಿಗಳಾಗಿ ಇರಬೇಕು ಎಂಬುದಾಗಿ ಹೇಳಿದೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಈಗ ಅಂತ್ಯ ಬರೋದು ಯಾವಾಗ? ಅಂತ್ಯ ಬರೋದು ಸುವಾರ್ತೆ ಭೂಲೋಕದ ಎಲ್ಲಾ ಕಡೆ ಕಟ್ಟ ಕಡೆವರೆಗೂ ತಲುಪಿಸುವಾಗ ಅಂತ್ಯ ಬರೋದು. ಅದನ್ನೇ ಇಲ್ಲಿ ನಾವು ನೋಡ್ತಾ ಇರೋದು ಮತ್ತಾಯ 24:14 ಇದಲ್ಲದೆ ಪರಲೋಕ ರಾಜ್ಯದ ಈ ಸುವಾರ್ತೆಯು ಸರ್ವಲೋಕದಲ್ಲಿ ಎಲ್ಲಾ ಜನಾಂಗಗಳ
ಯಾವಾಗ ಅಂತ್ಯ ಬರೋದು? ಇವು ನಡೆಯುವಾಗ ಅಲ್ಲ. ಮತ್ತಾಯ 24:3 ಏನು ಬರೆಯಲ್ಪಟ್ಟಿದೆಯೋ ಇವೆಲ್ಲವೂ ಕೂಡ ಇದು ಅಂತ್ಯಕಾಲಕ್ಕೆ ಸೂಚನೆ ಅಲ್ಲ. ಅಂತ್ಯ ಬರೋದು ಯಾವಾಗ? ಲೋಕದಲ್ಲಿ ಅಂತ್ಯ ಬರೋದು ಯಾವಾಗ ಅಂದ್ರೆ ಈ ಸುವಾರ್ತೆಯನ್ನು ನಾವು ಭೂಲೋಕದಲ್ಲಿ ತಲುಪಿಸುವಾಗ. ಯಾಕೆ ನಾವೀಗ ಕಳೆದ ವಾರ ನಾವು ತೆಲಂಗಾಣ ರಾಜ್ಯಕ್ಕೆ ಸೇವೆಗಾಗಿ ಹೋಗಿದ್ವಿ. ದೇವರು ನಮಗೆ ವ್ಯತ್ಯಾಸವಾಗಿ ಸಲ ಉಪಯೋಗಿಸ್ಕೊಂಡ್ರು. ನಾವು ಅನ್ಕೊಂಡಂಗೆ ಸೇವೆ ಇರಲಿಲ್ಲ, ದೇವರು ಅನ್ಕೊಂಡಂಗೆ ಇತ್ತು. ದೇವರು ಅನ್ಕೊಂಡಂಗೆ ನಡೆದಿದ್ದೆಲ್ಲವೂ ಕೂಡ ನಾವು ಊಹೆ ಮಾಡ್ಕೊಂಡು ಹೋದಾಗೆಲ್ಲ ಅಲ್ಲಿರಲಿಲ್ಲ. ಸೋತೋಗಿರೋ ಸೇವಕರನ್ನ ಭೇಟಿಯಾದ್ವಿ, ಸೋತೋಗಿರೋ ಸೇವಕರ ಕುಟುಂಬಗಳನ್ನ ಭೇಟಿಯಾದ್ವಿ, ಬಿದ್ದೋಗಿರುವಂತಹ ಸಭೆಗಳನ್ನ ಭೇಟಿಯಾದ್ವಿ, ಬಿದ್ದೋಗಿರುವಂತಹ ವಿಶ್ವಾಸಿಗಳ ಜೀವಿತಗಳ ಕುಟುಂಬಗಳನ್ನ ಭೇಟಿಯಾದ್ವಿ. ಆತರ ತೆಲಂಗಾಣ ಅಂತ ದೇವರಲ್ಲಿ ತುಂಬಾ ಬಲವಾಗಿದ್ದಾರೆ, ತುಂಬಾ ಜನ ಇದ್ದಾರೆ ಅಂತ. ಆದ್ರೆ ದೇವರು ನಮ್ಮನ್ನ ಈ ಸಲ ವ್ಯತ್ಯಾಸವಾದಂತಹ ಸೇವೆಗಳನ್ನ ತೋರಿಸಿದ್ರು. ಅವ್ರಿಗಾಗಿ ಇನ್ನೂ ನಾವು ಭಾರತದಿಂದ ಪ್ರಾರ್ಥಿಸಬೇಕು. ಅವ್ರನ್ನ ಹೋಗಿ ನಾವು ಸಂಧಿಸಿ ಇನ್ನೂ ಹೆಚ್ಚಾಗಿ ಅವ್ರನ್ನ ಬಲಪಡಿಸಬೇಕು ಅಂತ. ಒಂದಾನೊಂದು ಸಮಯದಲ್ಲಿ, ಒಂದಾನೊಂದು ಕಾಲದಲ್ಲಿ ಅವರು ಅದ್ಭುತವಾದ ಸೇವೆಗಳನ್ನು ಮಾಡಿದವರು. ಕುಟುಂಬದಲ್ಲಿ ಏನೋ ಸಮಸ್ಯೆಗಳಂತ, ಸಭೆಯಲ್ಲಿ ಏನೋ ಸಮಸ್ಯೆಗಳಂತ, ಸಭೆಗಳು ನಿಂತೋಗಿವೆ, ಸೇವೆಗಳು ನಿಂತೋಗಿವೆ, ಕುಟುಂಬಗಳು ಚೆಂದ ಹೋಗಿವೆ. ಅವ್ರನ್ನ ಮತ್ತೆ ನಾವು ಎತ್ತು ಕಟ್ಟಿ ಬಲಪಡಿಸುವಂತ ಕೃಪೆ ದೇವರು ಕೊಟ್ಟರು. ಅಲ್ಲಲ್ಲೋಯ್ಯ, ಅವ್ರು ಪ್ರತಿ ಸಲ ನಮ್ಮನ್ನ ಕರೀತಾ ಇದ್ದಾರೆ, ನೀವು ಬಂದು ನಾವು ಪ್ರೇಯರ್ ನಡೆಸಿ, ನೀವು ಬಂದು ವಾಕ್ಯ ಹೇಳಿ ಅಂತ ಹೇಳ್ಬಿಟ್ಟು. ಅಲ್ಲಿ ನಮ್ಮ ಜೊತೆ ಇರುವಂತ ನಮ್ಮ ಟೀಮ್ ಅವ್ರನ್ನ ಒಬ್ಬನ ನೇಮಿಸಿ ಒಂದೊಂದು ಕಡೆನೂ ಭಾನುವಾರ ನೀವು ಹೋಗಿ ಅವ್ರನ್ನ ವಿಚಾರಿಸಬೇಕು, ಹೋಗಿ ಪ್ರೇಯರ್ ನಡೆಸಬೇಕು ಅಂತ ಹೇಳ್ಬಿಟ್ಟು ಒಪ್ಪಿಸ್ಕೊಟ್ಟಿದ್ದೀವಿ. ಅಲ್ಲಲ್ಲೋಯ್ಯ, ಅಲ್ಲಲ್ಲೋಯ್ಯ. ಲೋಕದ ಕಟ್ಟಡಗಳನ್ನು ಸುವಾರ್ತೆ ನಾವು ತೆಗೆದುಕೊಂಡು ಹೋಗ್ಬೇಕು. ಸುವಾರ್ತೆ ತಲುಪದಾಗ ಅಂತ್ಯ ಬರೋದು. ನಿಮ್ಮ ಮನೆಯವರಿಗೆ ಸುವಾರ್ತೆ ಗೊತ್ತಿರಲ್ಲ, ನಿಮ್ಮ ಅಕ್ಕಪಕ್ಕದ ಮನೆಯವರಿಗೆ ಸುವಾರ್ತೆ ಗೊತ್ತಿಲ್ಲ. ಸುವಾರ್ತೆ ಅಂದ್ರೆ ಯೇಸು ದೇವರು ಅನ್ನೋದು ಮಾತ್ರ ಅಲ್ಲ, ಯೇಸು ಮಾತ್ರನೇ ದೇವರು ಅನ್ನೋದು ಸುವಾರ್ತೆ. ಅಲ್ಲಲ್ಲೋಯ್ಯ. ಅನೇಕ ಜನರಿಗೆ ಯೇಸು ಕೂಡ ದೇವರು ಅಂತ ನಂಬಿಕೆ ಇದೆ ಅಲ್ವಾ? 330 ಕೋಟಿ ದೇವರಲ್ಲಿ ಯೇಸು ಕೂಡ ಒಂದು ದೇವರು ಅಂತ ನಂಬೋರಿದ್ದಾರೆ. ಅಲ್ಲ, ಅದು ಸುವಾರ್ತೆ ಅಲ್ಲ. ಎಲ್ಲಾ ದೇವರಲ್ಲಿ ಯೇಸು ಒಬ್ಬರು ಅನ್ನೋದು ಸುವಾರ್ತೆ ಅಲ್ಲ. ಯೇಸು ಮಾತ್ರನೇ ದೇವರು ಅನ್ನೋದು ಸುವಾರ್ತೆ. ಯೇಸು ಮಾತ್ರನೇ ನಮ್ಮ ರಕ್ಷಕರ ಅನ್ನೋದು ಸುವಾರ್ತೆ. ಈ ಸುವಾರ್ತೆ ನಾವು ಸಾರಬೇಕಾಗಿರೋದು ಲೋಕಕ್ಕೆಲ್ಲ. ಅಲ್ಲಲ್ಲೋಯ್ಯ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಅದಾದ್ರೆ ಮೂರನೇದಾಗಿ ನಾವು ನೋಡೋದಾದ್ರೆ ಅಂತ್ಯಕಾಲದಲ್ಲಿ ಏನು ನಡೆಯುತ್ತೆ, ಸುವಾರ್ತೆ ಲೋಕಕ್ಕೆಲ್ಲ ಸಾರ ಮಾಡುವಾಗ ಏನು ನಡೆಯುತ್ತೆ ಅಂದ್ರೆ ನಿಜವಾದ ಅಂತ್ಯ. ಏನು ಅಂತ್ಯ? ಅಂತ್ಯಕಾಲ ಬರುತ್ತಂದ್ರೆ ಏನು ಅರ್ಥ? ಇಲ್ಲಿ 3 ವಿಷಯಗಳನ್ನು ನಾವು ಗಮನಿಸಬೇಕು. ಮೊದಲನೇದಾಗಿ ರೋಮ 16:20 ಏನಿದೆ ಅಂದ್ರೆ ಈ ಲೋಕವನ್ನೆಲ್ಲ ಹಾಳು ಮಾಡ್ತಿರೋದು ಯಾರು? ಸೈತಾನ. ನಮ್ಮ ಮನಸ್ಸುಗಳನ್ನ, ಈ ಲೋಕದಲ್ಲಿರುವ ಜನರನ್ನ ಆಳ್ವಿಕೆ ಮಾಡ್ತಿದ್ದವನು ಸೈತಾನ. ಕುಟುಂಬಗಳನ್ನ ಹೊಡಿತಾ ಇರೋದು ಸೈತಾನ. ವೈಯಕ್ತಿಕವಾಗಿ ಜನರ ಜೀವಿತಗಳನ್ನ ಹಾಳು ಮಾಡ್ತಿರೋದು ಸೈತಾನ. ಪಾಪದಲ್ಲಿ ಬೀಳಿಸ್ತಾ ಇರೋದು ಸೈತಾನ. ದೇವರಿಂದ ಜನರನ್ನ ದೂರ ಮಾಡ್ತಿರೋದು ಸೈತಾನ. ಆ ಸೈತಾನವನ್ನ ದೇವರು ಏನ್ ಮಾಡ್ತಾರಂತೆ? ಏನ್ ಮಾಡ್ತಾರೆ? 16:20 ಶಾಂತಿದಾಯಕನಾದ ದೇವರು ಶೀಘ್ರದಲ್ಲಿ ಸೈತಾನನ ನಮ್ಮ ಕಾಲ ಕೆಳಗಾಗಿ ತುಳಿಸ್ಬಿಡ್ತಾರೆ ಅಂತ. ಓದಿ ವಚನ ರೋಮಪುರ 16:20 ತೆರೆದವರು ಬೇಗ. ರೋಮ 16:20 ಶಾಂತಿದಾಯಕನಾದ ದೇವರು ಶೀಘ್ರವಾಗಿ ಸೈತಾನನನ್ನು ನಿಮ್ಮ ಕಾಲ ಕೆಳಗೆ ಹಾಕಿ ತುಳಿಸಿ ಬಿಡುವನು. ಅಲ್ಲಲ್ಲೋಯ್ಯ. ಯಾಕೆ ಕಾಲ ಕೆಳಗೆ ಹಾಕಿ? ಯೇಸುನ ನಂಬಿರುವ ನಮ್ಮ ಕಾಲ ಕೆಳಗೆ ಹಾಕಿ. ಇಷ್ಟು ದಿನ ಸೈತಾನ ನಮ್ಮನ್ನ ಆಕ್ರಮಣ ಮಾಡ್ತಿದ್ದ, ಅವನು ನಮ್ಮನ್ನ ಸ್ವಾಧೀನ ಮಾಡ್ಕೊಂಡಿದ್ದ, ಅವನಿಷ್ಟಕ್ಕೆ ನಮ್ಮನ್ನ ನಡೆಸ್ತಾ ಇದ್ದ. ಆದ್ರೆ ಅಂತ್ಯ ಕಾಲ ಬರುವಾಗ ಸೈತಾನ ನಮ್ಮ ಕಾಲ ಕೆಳಗೆ. ಆಮೇಲೆ ಎರಡನೇದಾಗಿ ನಾವು ನೋಡುವಾಗ ಫಿಲಿಪ್ಪಿ 2:10 ನಾವು ನೋಡುವಾಗ ಏನ್ ನಡೆಯುತ್ತಂತೆ? ಓದಿಯ ವಚನ ಫಿಲಿಪ್ಪಿ 2:10.
ಮತ್ತೆ ಪಾತಾಳಗಳಲ್ಲಿ ಇರುವವರೆಲ್ಲರೂ ಯೇಸುವಿನ ಹೆಸರಿನಲ್ಲಿ ಅಡ್ಡ ಬಿದ್ದು ಯೇಸು ಕ್ರಿಸ್ತನನ್ನು ಒಡೆಯನೆಂದು ಪ್ರತಿಜ್ಞೆ ಮಾಡಿ ತಂದೆಯಾದ ದೇವರಿಗೆ ಘನವನ್ನು ಸಲ್ಲಿಸುವರು. ಹಲ್ಲೆಲೂಯಾ, ಹಲ್ಲೆಲೂಯಾ. ಅರ್ಥ ಆಗ್ತದೆ ಮಾತುಗಳು. ಒಂದು ದಿನ ಬರುತ್ತೆ, ಈ ಅಂತ್ಯಕಾಲ ಅಂದ್ರೆ ಏನು ಗೊತ್ತಾ? ಇಡೀ ಪ್ರಪಂಚದಲ್ಲಿರುವಂತ ಎಲ್ಲಾ ಜನರು ಯೇಸುವಿನ ಹೆಸರಲ್ಲಿ ಮೊಣಕಾಲಾಗ್ತಾರೆ. ಈ ಪ್ರಪಂಚದಲ್ಲಿರುವಂತ ಎಲ್ಲಾ ಜನರು ಒಟ್ಟಿಗೆ ಅವ್ರು ಪ್ರತಿಜ್ಞೆ ಮಾಡೋದೇನು ಗೊತ್ತಾ? ಯೇಸು ಮಾತ್ರನೇ ಒಡೆಯನು, ಯೇಸು ಮಾತ್ರನೇ ದೇವರು ಅಂತ ಹೇಳೋ ದಿನ ಬರುತ್ತೆ ಅಂತ ಬರೆಯಲ್ಪಟ್ಟಿರೋದು. ಹಲ್ಲೆಲೂಯಾ, ಹಲ್ಲೆಲೂಯಾ. ಇವತ್ತು ಯಾರು ಯೇಸು ದೇವರಲ್ಲ, ಯೇಸು ನಮ್ಮ ದೇವರಲ್ಲ, ಯೇಸು ವಿದೇಶಿ ದೇವರು, ಅದು ಇದು ಅಂತ ಹೇಳ್ತಾರೆ, ಎಲ್ಲರ ನಾಲಿಗೆಗಳು ಒಂದು ದಿನ ಹೇಳುತ್ತೆ, ಈ ಯೇಸುವೆ ನನ್ನ ಒಡೆಯನು, ಈ ಯೇಸುವೆ ಎಲ್ಲರ ದೇವರು ಎಂಬುದಾಗಿ. ಹಲ್ಲೆಲೂಯಾ. ಅದಲ್ವಾ ನಿಜವಾದ ಅಂತ್ಯಕಾಲ ಅಂದ್ರೆ? ಮೂರನೇದಾಗಿ ನಾವು ನೋಡೋದಾದ್ರೆ ಅಪೊಸ್ತಲರ ಕೃತ್ಯಗಳು 1:11 ನಾವು ನೋಡುವಾಗ ಯೇಸುವಿನ ಎರಡನೆಯ ಬರೋಣ ಎಂಬುದಾಗಿ ನಾವು ಅಪೊಸ್ತಲಗಳಲ್ಲಿ 1:11 ನಾವು ನೋಡುವಾಗ ಅಲ್ಲಿ ಯೇಸು ಸ್ವಾಮಿ ಪರಲೋಕಕ್ಕೆ ಹೋಗ್ತಿರ್ತಾರೆ. ಸತ್ತು ಎದ್ದ ಮೇಲೆ 40 ದಿನ ಈ ಭೂಲೋಕದಲ್ಲಿ ಇರ್ತಾರೆ. ಸತ್ತು ಎದ್ದ ಮೇಲೆ ಏನ್ ನೋಡ್ತೀವಿ ನಾವು? ಅಪೊಸ್ತಲಗಳಲ್ಲಿ 1:11 ದೇವದೂತರು ಕಾಣಿಸ್ಕೊಂಡು ಹೇಳ್ತಾರೆ, ಓದೋಣ ಅದನ್ನ. ಗಲಿಲಾಯದವರೇ, ನೀವು ಯಾಕೆ ಆಕಾಶದ ಕಡೆಗೆ ನೋಡುತ್ತಾ ನಿಂತಿದ್ದೀರಿ? ನಿಮ್ಮ ಬಳಿಯಿಂದ ಆಕಾಶದೊಳಗೆ ಸೇರಿಸಲ್ಪಟ್ಟಿರುವ ಈ ಯೇಸು ಯಾವ ರೀತಿಯಲ್ಲಿ ಆಕಾಶದೊಳಗಿರುವುದನ್ನು ನೀವು ಕಂಡಿರೋ ಅದೇ ರೀತಿಯಾಗಿ ಬರುವನು. ಹಲ್ಲೆಲೂಯಾ. ಯಾರು ಬರ್ತೀರ ಅಂತ ಹೇಳಿದ್ರು? ಬೇರೆ ಯಾರು ಹೇಳಿದಾರ? ನಮ್ಮನೆಯವರೇ ಎಷ್ಟೋ ಜನ ಸತ್ತೋಗಿದ್ದಾರೆ, ಇಲ್ಲಿವರೆಗೂ ನಾನು ಮತ್ತೆ ಬರ್ತೀನಿ ಅಂತ ಹೇಳೋದಿದಾರ? ಇಲ್ಲ. ಭೂಲೋಕದಲ್ಲಿ ಸತ್ತು ಹೋಗಿರೋರು ಯಾರು ಕೂಡ ನಾನು ಮತ್ತೆ ಬರ್ತೀನಿ ಅಂತ ಹೇಳಿಲ್ಲ. ಸತ್ತು ಜೀವನವಾಗಿ 3ನೇ ದಿನ ಎದ್ದಿರುವಂತ ಯೇಸು ಕ್ರಿಸ್ತನು ಪರಲೋಕಕ್ಕೆ ಹೋಗುವಾಗ ಮತ್ತೆ ಬರ್ತೀನಿ ಅಂತ ಹೇಳೋದಿಲ್ಲ. ಯೋಹಾನ ಸುವಾರ್ತೆ 14ನೇ ಅಧ್ಯಾಯದಲ್ಲಿ 1-4 ಓದುವಾಗ ಕೂಡ ಯೇಸು ಸ್ವಾಮಿ ಲೋಕದಲ್ಲಿರುವಾಗ ಹೇಳಿದರು, ನಾನು ಪರಲೋಕಕ್ಕೆ ಹೋಗ್ತೀನಿ, ಆದ್ರೆ ನಿಮಗೋಸ್ಕರ ಒಂದು ಸ್ಥಳವನ್ನು ಸಿದ್ಧ ಮಾಡಿ ಮತ್ತೆ ಬಂದು ನಾನು ನಿಮ್ಮನ್ನ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ರು. ಇಲ್ಲಿ ದೇವದೂತರು ಹೇಳ್ತಾ ಇರೋದು, ಗಲಿಲಾಯದವರೇ ನೀವೇನು ನೋಡ್ತಿದ್ದೀರಾ? ಯೇಸು ಆಕಾಶದೊಳಗೆ ಹೋಗೋದನ್ನ ನೀವು ಯಾವ ರೀತಿ ನೋಡಿದ್ರೋ ಅದೇ ರೀತಿಯಲ್ಲಿ ಯೇಸು ಮತ್ತೆ ತಿರುಗಿ ಬರುವನು. ಹಲ್ಲೆಲೂಯಾ. ನಾವು ನಂಬಿರೋ ನಮ್ಮ ನಂಬಿಕೆ ವ್ಯರ್ಥ ಆಗಲ್ಲ, ನಾವು ಪಡ್ತಿರೋ ಶ್ರಮೆಗಳು ವ್ಯರ್ಥ ಆಗಲ್ಲ, ನಾವು ಪಡ್ತಿರೋ ಅವಮಾನಗಳು ವ್ಯರ್ಥ ಆಗಲ್ಲ, ನಾವು ಪಡ್ತಿರೋ ನಿಂದನೆಗಳು ವ್ಯರ್ಥ ಆಗಲ್ಲ, ನಾವು ಕ್ರಿಸ್ತನಿಗೋಸ್ಕರ ಜೀವಿಸ್ತಾ ಇರೋ ಒಂದೊಂದು ಬೆಳಗಿನ ವ್ಯರ್ಥ ಆಗೋದಿಲ್ಲ. ಹಲ್ಲೆಲೂಯಾ. ಯಾಕಂದ್ರೆ ಯೇಸುವೇ ನಿಜ, ಯೇಸುವೇ ಶಾಶ್ವತ. ಆ ಯೇಸು ಮತ್ತೆ ಬರ್ತೀನಿ ಅಂತ ಹೇಳಿದ್ರೆ ಆತನು ಬರುವಾಗ ಅಂತ್ಯ ಬರುತ್ತೆ. ಹಲ್ಲೆಲೂಯಾ. ಯೇಸು ಬರಬೇಕು ಅಂದ್ರೆ ಏನಾಗಬೇಕು? ಈ ಸುವಾರ್ತೆ ಸರ್ವಲೋಕಕ್ಕೂ ಸಾರಲ್ಪಡಬೇಕು. ಆಗ ಯೇಸು ಈ ಲೋಕದಲ್ಲಿ ಮತ್ತೆ ಹಿಡಿದು ಬರ್ತಾರೆ. ಯೇಸುವೇ ಬೇಗ ಬಾ, ಯೇಸುವೇ ಬೇಗ ಬಾ ಅಂತ ಎಷ್ಟೋ ಜನ ಪ್ರಾರ್ಥನೆ ಮಾಡ್ತಿದ್ದಾರೆ. ನೀನು ಕರೆದ್ರೆ ಯೇಸು ಬರೋದಲ್ಲ. ಯೇಸು ಹೇಳಿರೋ ಮಾತು ಲೋಕಕ್ಕೆಲ್ಲ ಸಾರಲ್ಪಟ್ಟಾಗ ಆತನೇ ಬರ್ತಾನೆ. ಆ ಸಮಯದಲ್ಲಿ ನೀನು ಸತ್ತಿದ್ರೂ ಪರವಾಗಿಲ್ಲ, ನೀನು ಬದುಕಿದ್ರೂ ಪರವಾಗಿಲ್ಲ, ಕ್ಷಣ ಮಾತ್ರದಲ್ಲಿ ನಾವು ರೂಪಾಂತರ ಹೊಂದಿ ಕ್ರಿಸ್ತನನ್ನ ಭೇಟಿ ಆಗ್ತೀವಿ. ಆಮೇಲೆ ದೇವರ ನಾಮಕ್ಕೆ ಸ್ತೋತ್ರ. ಹಾಗಾಗಿ ಈ ಲೋಕದ ಸುವಾರ್ತೆ, ಈ ಒಂದು ಸುವಾರ್ತೆನ ಲೋಕಕ್ಕೆಲ್ಲ ನಾವು ಸಾರಬೇಕಂದ್ರೆ ಏನ್ ಮಾಡಬೇಕು? ಲೋಕ ಸುವಾರ್ತೆಗೆ ನಾವೇ ಮಾಡಬೇಕು? ನಿನ್ನನ್ನು ನೀನು ಸಿದ್ಧಪಡಿಸಬೇಕು. ಹಲ್ಲೆಲೂಯಾ. ಎರಡನೇದಾಗಿ ನಿನ್ನ ಕುಟುಂಬವನ್ನು ಸಿದ್ಧಪಡಿಸಬೇಕು. ಮೂರನೇದಾಗಿ ನಿನ್ನ ಸಭೆಯನ್ನು ಸಿದ್ಧಪಡಿಸಬೇಕು.
ನೀನು, ನಿನ್ನ ಕುಟುಂಬ, ನಿನ್ನ ಸಭೆ ಕ್ರಿಸ್ತನಲ್ಲಿ ಸಿದ್ಧರಾಗಿರ್ಬೇಕು, ಸುವಾರ್ತೆಯಲ್ಲಿ ಸಿದ್ಧರಾಗಿರ್ಬೇಕು. ದೇವರ ನಾಮಕ್ಕೆ ಸ್ತೋತ್ರವಾಗಿ. ಸುವಾರ್ತೆ ಸಾರೋದು ದೊಡ್ಡ ಭಾಗ್ಯ. ನಾವು ದೇವರ ಸಭೆಗೆ ಬರೋದು ಮಾತ್ರ ಅಲ್ಲ, ನಾವು ಈಗ ಸಭೆ ಬರ್ತಿದ್ದೀವಿ, ದೇವರ ಸ್ತೋತ್ರ, ನಮ್ಮನ್ನು ನಾವು ರಕ್ಷಣೆ ಮಾಡ್ಕೊಂಡಿದ್ದೀವಿ, ದೇವರ ಕೃಪೆಯಿಂದ ದೇವರು ನಮ್ಮ ರಕ್ಷಿಸಿದ್ದಾರೆ, ಅದು ತುಂಬಾ ಸಂತೋಷದ ವಿಷಯ. ಆದ್ರೆ ಯೇಸುವನ್ನ ನಂಬದೆ ನರಕ ಹೋಗ್ತಿರಲ್ಲ ನಮ್ಮವರು, ಯಾರು ಹೇಳ್ತಾರೆ ಅವ್ರಿಗೆ ಸುವಾರ್ತೆ ಅರ್ಥ ಮಾಡ್ಕೊಳ್ಳಿ. ಸುವಾರ್ತೆ ಸಾರೋದು ಅತ್ಯಂತ ಶ್ರೇಷ್ಠವಾದ ಭಾಗ್ಯ. ಅವ್ರು ನಂಬ್ತಾರೋ ಬಿಡ್ತಾರೋ, ನಂಬಲೇಬೇಕು ಅಂತ ಏನಿಲ್ಲ. ನಾನು ಯಾರು ಸುವಾರ್ತೆ ಯಾರು ನಂಬ್ತಿಲ್ಲ ಅಂತ ನೀನೇನು ಸೋತ ಹೋಗ್ಬೇಡ. ನಂಬಿಲ್ಲ ಅಂದ್ರೆ ಲೆಕ್ಕ ಅವ್ರು ಕೇಳ್ತಾರೆ, ಸಾರಿಲ್ಲ ಅಂದ್ರೆ ನಮಗೆ ಕೇಳ್ತಾರೆ. ಹಾಗಾಗಿ ಸುವಾರ್ತೆನ ಸಾರೋದೇ ನಮ್ಮ ಜೀವಿತದ ಉದ್ದೇಶ ಅಂತ ಹಿಡ್ಕೊಂಡು ಫಸ್ಟ್ ಸುವಾರ್ತೆಯಲ್ಲಿ ನಮ್ಮನ್ನ ಸಿದ್ಧಪಡಿಸ್ಕೊಂಡು, ನಮ್ಮ ಕುಟುಂಬನ ಸಿದ್ಧಪಡಿಸಿ, ನಮ್ಮ ಸಭೆನ ಸಿದ್ಧಪಡಿಸ್ತಾ ಈ ಸುವಾರ್ತೆನ ನಾವು ಲೋಕದ ಕಟ್ಟಕಡೆಗೂ ತೆಗೆದುಕೊಂಡು ಹೋಗೋಣ. ಅಂತ್ಯ ಅದಾಗಲೇ ಬರುತ್ತೆ. ಆಮೇಲೆ ಅರ್ಥ ಆಯ್ತಾ? ಲೋಕದ ಅಂತ್ಯ ಯಾವಾಗ ಬರುತ್ತೆ? ಈ ಸುವಾರ್ತೆನ ನಾವು ಲೋಕಕ್ಕೆಲ್ಲ ತಲುಪಿಸಿದಾಗ, ಯಾವಾಗ ನಾವು ನಿದ್ರೆ ಮಾಡ್ತಿರ್ತೀವೋ, ಯಾವಾಗ ನಮ್ಮ ಕುಟುಂಬಗಳು ಸುವಾರ್ತೆ ಸಾಧನೆ ನಿದ್ರೆ ಮಾಡ್ತಿರುತ್ತೋ, ಯಾವಾಗ ನಮ್ಮ ಸಭೆಗಳು ಸುವಾರ್ತೆ ಸಾಧನೆ ನಿದ್ರೆ ಮಾಡ್ತಿರುತ್ತೋ, ಅಂತ್ಯ ಬರೋದು ಲೇಟ್ ಆಗುತ್ತೆ. ಇನ್ನೂ ಕಷ್ಟ ಶ್ರಮೆಗಳು ಲೋಕದಲ್ಲಿ ಇನ್ನೂ ಜಾಸ್ತಿ ಆಗ್ತದೆ, ಸೈತಾನನ ಆಡಳಿತ ಇನ್ನೂ ಜಾಸ್ತಿ ಆಗ್ತಾ ಹೋಗ್ತಾರೆ. ಅವ್ರು ನಮ್ಮ ಕಾಲಗಳಿಗೆ ಬರ್ಬೇಕಾದ್ರೆ ಸುವಾರ್ತೆ ಸಾರೋದು ಒಂದೇ ಇದ್ದಾರೆ. ಆಮೇಲೆ ಹಾಗಾಗಿ ನಾವು ಸುವಾರ್ತೆ ಸಾರೋರಾಗಿರೋಣ. ಈ ವಾಕ್ಯದಿಂದ ದೇವರು ನಮ್ಮನ್ನ ಆಶೀರ್ವಾದ ಮಾಡಿ ಪ್ರಾರ್ಥನೆ ಮಾಡೋಣ. ನಮ್ಮನ್ನು ಬಹಳವಾಗಿ ಪ್ರೀತಿಸುವಂತ ನಮ್ಮ ತಂದೆಯಾದ ದೇವರೇ, ನಿಮ್ಮ ಪರಿಶುದ್ಧ ನಾಮ ಸ್ತೋತ್ರವಾಗಲಿ. ಈ ಸಮಯದಲ್ಲಿ ಕರ್ತನೆ, ಲೋಕಕ್ಕೆ ಅಂತ್ಯ ಯಾವಾಗ ಬರುತ್ತೆ ಎಂಬುದಾಗಿ ನಿಮ್ಮ ವಾಕ್ಯದ ಆಧಾರದಲ್ಲಿ ನಾವು ನಿಮ್ಮ ವಾಕ್ಯವನ್ನು ಕೇಳಿದ್ದೀವಿ, ಎಷ್ಟೋ ಬಲವನ್ನ ಹೊಂದಿದ್ದೀವಿ ಕರ್ತನೆ. ಈ ವಾಕ್ಯವನ್ನು ನಮ್ಮದಾಗಿಸಿಕೊಂಡು, ನಮ್ಮ ಒಡಂಬಡಿಕೆಯಾಗಿ ಹಿಡಿದುಕೊಂಡು ನಿಮಗಾಗಿ, ನಿಮ್ಮ ಸೇವೆಗಾಗಿ ಜೀವಿಸುವ ಸಹ ಈ ಸುವಾರ್ತೆಯೊಂದಿಗೆ ನಮ್ಮನ್ನು ನಾವು ಸಿದ್ಧಪಡಿಸಿಕೊಳ್ಳಲು, ನಮ್ಮ ಕುಟುಂಬಗಳನ್ನು ಸಿದ್ಧಪಡಿಸಲು, ನಮ್ಮ ಸಭೆಯನ್ನು ಸಿದ್ಧಪಡಿಸಲು ಕೃಪೆ ತೋರಿಸಿ, ನಿಮ್ಮ ಪರಿಶುದ್ಧ ಆತ್ಮವನ್ನು ತುಂಬಿಸಿ ಇನ್ನು ಹೆಚ್ಚಾಗಿ ನಿಮ್ಮ ಸೇವೆಯನ್ನು ನಡೆಸಿ ಕ್ರಿಸ್ತನಾದ ಯೇಸುವಿನ ಪ್ರಾರ್ಥಿಸ್ತೇನೆ ತಂದೆ. ಆಮೆನ್.